ಬರುವಮ ನೀವು ವೇಟಿ ಬರುವಮ ಕೃಷ್ಣುನಿ ಮಧುರ ನಗರಮ ಕೃಷ್ಣ ಸಾಗರ ಕೆರಟಮ తెలుపుమ తెలుపుమ. ಎಲ್ಲರಿಗೂ ನಮಸ್ಕಾರ ಸರ್. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ತಾಲೂಕಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು 4 ಎಕರೆ 3 ಗುಂಟೆ ಪ್ರಾಪರ್ಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಬೆಳಗಿನ ವಂದನೆಗಳು. ಜೊತೆಗೆ ತುಂಬ ಜನ ಕಸ್ಟಮರ್ಗಳು ನಮಗೆ ಇವತ್ತಿನವರೆಗೂ ನಾವು ಎಲ್ಲ ಕಡೆ ಭೂಮಿಗಳು ನೋಡಿದ್ವಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕಡಿಮೆ ರೇಟಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಎಲ್ಲಿ ಭೂಮಿ ತೊಗೊಳೋ ನಮಗೆ ಅವಕಾಶ ಸಿಗಲಿಲ್ಲ ಅಂತ ಅನ್ನೋರಿಗೆ ನಾನು ಕೊಡೋವಂಥ ಭೂಮಿ 100% ಲೀಗಲ್ ಇರುತ್ತೆ. ಜೊತೆಗೆ ನಿಮಗೆ ಒಳ್ಳೆ ರಸ್ತೆ ಇರುತ್ತೆ, ಆಮೇಲೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಸ್ನೇಹಿತರೆ. ಮತ್ತು ನಾವು ಯಾವುದೇ ಥರ ನಿಮಗೆ ಸುಳ್ಳು ಮಾಹಿತಿ ಒಂದೇ 1% ಕೊಡಲ್ಲ. ಇದನ್ನು ಮತ್ತೊಮ್ಮೆ ನೀವು ತಿಳ್ಕೊಳ್ಳಿ. ಒಂದೇ 1% ಸಹ ನಾವು ನಿಮಗೆ ಸುಳ್ಳು ಮಾಹಿತಿನ ಕೊಡೋದಿಲ್ಲ. 100% ಆಗಿ ನಮಗೂ ಲೀಗಲ್ ಆಗಿ ಜೆನ್ಯೂನಾಗಿ ಕೆಲಸ ಮಾಡ್ತೀವಿ. ಬಟ್ ನೀವು ವಿಶ್ವಾಸ ಅನ್ನೋದು ಆದರೆ ನೀವು ಬನ್ನಿ, ಮೊದಲನೇದಾಗಿ ಪ್ರಾಪರ್ಟಿನ ನೋಡಿ, ನಂತರ ನೀವು ದಾಖಲಾತಿಗಳನ್ನು ಅಲ್ಲೇ ನೀವು ಖುದ್ದಾಗಿ ನೋಡಿಕೊಂಡು ಜೊತೆಗೆ ನೀವು ವ್ಯಾಪಾರನ ಮಾಡ್ಕೊಬೋದು. ಅದು ನಿಮ್ಮ ವೈಯಕ್ತಿಕ, ನಾವು ಅದನ್ನು ಹೇಳೋದಿಲ್ಲ. ಜೊತೆಗೆ ಇವತ್ತು ಯಾರೆಲ್ಲ ಒಂದು 16 ಲಕ್ಷ ಆ ರೇಂಜಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು 10-20 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆ ರೇಂಜಲ್ಲಿ ನಿಮಗೆ ಒಳ್ಳೆ ಒಂದು ರೆಡ್ ಸಾಯಿಲ್ನ ಒಂದು ನಿಮಗೆ ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬೆಂಗಳೂರಿಂದ ಕೇವಲ 210 ಕಿಲೋಮೀಟರ್ ದೂರ ಆಗುತ್ತೆ. ನಿಮಗೆ ರಸ್ತೆ ಒಳ್ಳೆ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ನಮ್ಮ ಚಳ್ಳಕೆರೆಗೆ ಬರುವಂಥ ರಸ್ತೆ ತುಂಬ ಚೆನ್ನಾಗಿದೆ. ಮತ್ತು ಚಳ್ಳಕೆರೆಯಿಂದ ಜಮೀನಿಗೆ ಹೋಗುವಂಥ ರಸ್ತೆನೂ ತುಂಬ ಚೆನ್ನಾಗಿರುತ್ತೆ. ಅದು ರಸ್ತೆನ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ವೀಡಿಯೋಗಳು ತುಂಬ ನಾನು ಮಾಡೋದಿಲ್ಲ. ಕೇವಲ ನಮ್ಮದು ವೀಡಿಯೋ ಮಾಡೋ ಉದ್ದೇಶ ಅಲ್ಲ ಸ್ನೇಹಿತರೆ, ದಯವಿಟ್ಟು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಿಮಗೆ. ಕೇವಲ ವೀಡಿಯೋ ಮಾಡೋ ಉದ್ದೇಶ ಅಲ್ಲ. ನಾವು ಯಾವುದೇ ಕಸ್ಟಮರ್ನ ನಾವು ತಪ್ಪು ದಾರಿಗೆ ಇಳಿಯುವಂಥ ಕೆಲಸ ನಾವು ಮಾಡೋದಿಲ್ಲ. ಖಂಡಿತವಾಗ್ಲೂ ನಿಮಗೆ ಪ್ರಾಪರ್ಟಿ ಕೊಡುವಂಥ ನಾವು ಒಂದು ಒಳ್ಳೆಯ ಉದ್ದೇಶನ ನಾವು ಇಟ್ಕೊಂಡು ಇವತ್ತು ಈ ಫೀಲ್ಡಲ್ಲಿ ಇರ್ತೀವಿ. ನೀವು ಒಂದು ವಿಶ್ವಾಸ ಇಟ್ಟು ಈ ಭೂಮಿ ಪ್ರಿಯ ಚಾನಲ್ನ ಬನ್ನಿ. ನಿಮಗೆ ಯಾರೆಲ್ಲ ಜಮೀನ ತೊಗೊಳಬೇಕು, ಜಮೀನನ್ನು ನಾನು ಪರ್ಚೇಸ್ ಮಾಡಲೇಬೇಕು ಅನ್ನೋ ಉದ್ದೇಶ, ಆಸೆ, ಆಕಾಂಕ್ಷೆ ಇಟ್ಕೊಂಡಿರ್ತೀರ ಅಂಥವ್ರಿಗೆ ನನ್ನ ಒಂದು ಒಳ್ಳೆ ವೀಡಿಯೋನ ನಾನು ತಲುಪಿಸ್ತೀನಿ ಸ್ನೇಹಿತರೆ. ಬನ್ನಿ. ಫಸ್ಟ್ನೇದಾಗಿ ನಿಮಗೆ ಪ್ರಾಪರ್ಟಿನ ಪರಿಚಯ ನೀಟಾಗಿ ಎಲ್ಲ ಪರಿಚಯ ಕೊಡ್ತೀನಿ. ನಂತರ ನಿಮಗೆ ಅಲ್ಲಿ ನೀರಿನ ಒಂದು ವ್ಯವಸ್ಥೆ ಯಾವ ಥರ ಇರುತ್ತೆ, ಮಣ್ಣು ಯಾವ ಥರ ಇದೆ, ಬೆಲೆ ಏನಾಗ್ಬೋದು ಅಂತೇಳ್ಬಿಟ್ಟು ವಾಸ್ತವಿಕವಾಗಿ ನಿಮಗೆ ನೀಟಾಗಿ ಹೇಳಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಮಗೆ ಕಾಲ್ ಮಾಡಿ ಬನ್ನಿ. ಒಂದು ಸರಿ ನಮ್ಮ ಭೂಮಿ ಪ್ರಿಯ ಚಾನಲ್ನ ನಮ್ಮನ್ನು ವಿಸಿಟ್ ಮಾಡಿದರೆ, ನಮ್ಮ ವಿಸಿಟ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ ಬಂದಂಥ ಕಸ್ಟಮರ್ ಯಾರೂ ವಾಪಸ್ ಹೋಗಿಲ್ಲ ಇವತ್ತಿನವರೆಗೂ 90%. ಕೆಲವ್ರಿಗೆ ಜಮೀನು ಕೇವಲ ಹುಡುಕಾಟೋ ಅಭ್ಯಾಸ ಅಷ್ಟೇ ಇರುತ್ತೆ. ಕೆಲವು ಹುಡುಕಿದ ಮೇಲೆ ಒಳ್ಳೆ ಜಮೀನು ಸಿಕ್ಕ ಮೇಲೆ ಅದನ್ನು ಬೈ ಮಾಡೋ ಒಂದು ಒಳ್ಳೆ ಆಲೋಚನೆಯೂ ಇರುತ್ತೆ. ಅದಕ್ಕೆ ಎಲ್ಲ ಥರನೂ ಇವತ್ತು ಪ್ರಪಂಚದಲ್ಲಿ ಎಲ್ಲ ಥರನೂ ಜನ ಸಿಗ್ತಾರೆ. ಅದು ನಮ್ಮ ಕಾಮನ್ನು. ಮತ್ತು ತುಂಬ ಉದ್ದೇಶ ಇಟ್ಕೊಂಡಿರ್ತೀರ, ನಾನೊಂದು ಒಳ್ಳೆ ತೋಟ ಮಾಡಬೇಕು, ಒಂದು ಒಳ್ಳೆ ಹೈನುಗಾರಿಕೆ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಅಂಥವ್ರಿಗೆ ನನ್ನ ಮೊದಲನೇದಾಗಿ ಎಲ್ಲ ಥರನೂ ನಾವು ಸಪೋರ್ಟ್ ಕೊಡ್ತೀವಿ ನಿಮಗೆ. ಪೇಪರಿಂದ ಹಿಡಿದು, ವ್ಯವಹಾರದಿಂದ ಹಿಡಿದು, ಮುಂದೆ ನಿಮಗೆ ಜಮೀನಿಗೆ ತಂತಿ ಬೇಲಿ ಆಗಿರ್ಬೋದು, ಅದ್ಬಸ್ ಆಗಿರ್ಬೋದು ನಿಮಗೆ, ಮತ್ತು ಅಲ್ಲಿ ಬೇಕಾದಂಥ ನಿಮಗೆ ಅದೇನು ಸವಲತ್ತುಗಳಿರಲಿ ಎಲ್ಲನೂ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ನಾನು ವೀಡಿಯೋದಲ್ಲಿ ಇಷ್ಟೆಲ್ಲ ಹೇಳೋದಕ್ಕೆ ಒಂದೇ ಉದ್ದೇಶ, ತುಂಬ ಜನ ಚಳ್ಳಕೆರೆಗೆ ಬಂದುಬಿಟ್ಟು ನಿರಾಶ್ರಿತರಾಗಿ ಜಮೀನು ತೊಗೊಂಡಲೇ ನೀವು ಹಿಂದಕ್ಕೆ ಹೋಗ್ತೀರಾ. ಮತ್ತು ಚಳ್ಳಕೆರೆನ ನಮ್ಮ ಹೆಸರು ನಾವು ಕೆಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಮ್ಮ ಚಿತ್ರದುರ್ಗ ಅಂದರೆ ಒಳ್ಳೆ ಒಂದು ಹೆಸರಿರಬೇಕು. ನಮ್ಮ ಚಳ್ಳಕೆರೆ ಅಂದರೆ ಮತ್ತೊಮ್ಮೆ ಒಂದು ಒಳ್ಳೆ ತಾಲೂಕಾದಂಥ ಒಂದು ಒಳ್ಳೆ ಹೆಸರಿದೆ. ಜೊತೆಗೆ ನಮ್ಮ ಬೆಂಗಳೂರಿನಿಂದ ಬಂದಂಥ ಜನ, ಮೊದಲನೇದಾಗಿ ಬೆಂಗಳೂರು ಜನನ ನೀವು ಬೆಂಗಳೂರಿನಲ್ಲಿರೋರು ವಿಶ್ವಾಸ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಸೇರಿದ್ದು. ಬಟ್ ನಮ್ಮ ಚಳ್ಳಕೆರೆಯಲ್ಲಿ ನೀವು ಪ್ರಾಪರ್ಟಿ ಖರೀದಿ ಮಾಡ್ತೀರಂದರೆ ನೀವು ಎಲ್ಲ ಕಡೆಯೂ ನೀವು ನೋಡಿದ್ದೀನಿ ಸರ್, ನಾನು ಎಲ್ಲ ಚಾನಲ್ನ ನೋಡಿದ್ದೀನಿ ಅಂತಂದ್ರೂ ನಿಮ್ಮ ಅದು ವೈಯಕ್ತಿಕ. ಬಟ್ ನೀವು ನಮ್ಮ ಹತ್ರ ಬಂದಮೇಲೆ ನಿಮಗೆ 100% ಪ್ರಾಪರ್ಟಿನ ಕೊಡೋ ಅಂತ ನಾನು ನಿಮಗೆ ಪ್ರಯತ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಈ ಮಾತನ್ನು ಒತ್ತಿ ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. ಒಳ್ಳೆ ರಸ್ತೆ ಇದೆ ನೋಡಿ ಸ್ನೇಹಿತರೆ. ಮತ್ತು ನಾನು ನಿಮಗೆ ಯಾವುದೇ ಪ್ರಾಪರ್ಟಿ ಕೊಡಲಿ,
ನಾನು ಇವತ್ತಿನವರೆಗೂ ನನ್ನ ಕೊಟ್ಟಿರೋಂಥ ಪ್ರಾಪರ್ಟಿ ಎಲ್ಲ ಕಸ್ಟಮರು ನೀವು ವೆರಿಫೈಡ್ ಮಾಡ್ಕೊಳ್ಳಿ. ಏನು ಸರ್ ಪ್ರಾಪರ್ಟಿ ಯಾವ ಥರ ಇರುತ್ತೆ, ಪೇಪರ್ಸ್ ಯಾವ ಥರ ಇರುತ್ತೆ, ಎಲ್ಲ ಥರ ನೀವು ಅವ್ರ ಕಡೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನಂಬರು ಸಹ ಕೊಡ್ತೀನಿ. ಜೊತೆಗೆ ನಿಮ್ಗೆ ಒಳ್ಳೆ ಪ್ರಾಪರ್ಟಿ ಕೊಡೋದು ನಮ್ಮ ಉದ್ದೇಶ ಇರುತ್ತೆ. ಹಂಗಾಗಿ ನಾನು ಒತ್ತಿ ಕೊಡ್ತೀನಿ ನಿಮಗೆ, ಒತ್ತಿ ಈ ಮಾತನ್ನು ಹೇಳ್ತೀನಿ. ಇವತ್ತು ಭೂಮಿ ಬೆಲೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಎಲ್ಲಿ ನಮಗೆ 16-17 ಲಕ್ಷ ಆಜುಬಾಜುನಲ್ಲಿ ಭೂಮಿಗಳು ಸಿಗ್ತಾ ಇಲ್ಲ. ಈಗೆಲ್ಲ 20, 25, 24, 28, 30, 35 ಈ ಥರ ರೇಟುಗಳೆಲ್ಲ ಇದೆ. ಬಟ್ ನಾನು ನಿಮಗೆ ಇವತ್ತಿನ ಒಂದು ಮಾರ್ಕೆಟ್ ಪ್ರಕಾರ, ಇವತ್ತಿನ ಏನು ನಡೀತಾ ಇದೆ ಆ ಮಾರ್ಕೆಟ್ ಪ್ರಕಾರ ನಾನು ನಿಮಗೆ ಕೇವಲ 16 ಲಕ್ಷ ರೂಪಾಯಿ ಒಂದು ಎಕರೆನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ. ಈ ಥರ ತಾರ್ ರೋಡಿಂದ ನಮಗೆ ಕೇವಲ 350 ಮೀಟ್ರ್ ಮಾತ್ರ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ನಮಗೆ ರಸ್ತೆನೂ ಸಹ ಚೆನ್ನಾಗಿರುತ್ತೆ. ನಮಗೆ ತೋಟ ಮಾಡಬೇಕು, ಕೋಳಿ ಫಾರಮ್ ಮಾಡಬೇಕು, ಕುರಿ ಫಾರಮ್ ಮಾಡಬೇಕಂದ್ರೆ ಒಳ್ಳೆ ಭೂಮಿ. ಯಾಕೆಪ್ಪ ಅಂತಂದರೆ ತುಂಬ ಜನ ಕಮ್ಮಿ ಬಜೆಟ್ ಇಟ್ಕೊಂಡು ಹೊರಟಿರ್ತೀರ, ಅಂಥವ್ರಿಗೆಲ್ಲ ನಾವೆಲ್ಲ ಸಹಕಾರ ಕೊಡ್ತೀವಿ. ಯಾಕಂದರೆ ಅವ್ರ ಬಜೆಟ್ ತಗೊಂತೆ ಅವರು ಇವತ್ತು 10 ರೂಪಾಯಿ ತೊಗೊಂಬಂದ್ಬಿಟ್ಟು 12 ರೂಪಾಯಿ ಅದನ್ನು ಮಾಡಿಕೊಂಡು 15 ರೂಪಾಯಿನ ಮತ್ತು ಫ್ಯೂಚರ್ಗೋಸ್ಕರ ಒಂದು ಆಲೋಚನೆ ಇಟ್ಕೊಂಡು ಅವ್ರು ಹೋದರೆ ಅವ್ರ ಜೀವನ ಚೆನ್ನಾಗಿರೋದ್ರಿಂದ ನಮಗೆ ಒಂದು ಒಳ್ಳೆ ವ್ಯಾವಹಾರಿಕವಾಗಿ ಬಾಂಧವ್ಯ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ವೀಡಿಯೋಗಳಲ್ಲಿ ನಿಮಗೆಲ್ಲ ಸಂಕ್ಷಿಪ್ತವಾದಂಥ ಮಾಹಿತಿನ ಕೊಡ್ತಾ ಇರ್ತೀನಿ. ನನ್ನ ವೀಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಗೆ ಯಾಕಂದರೆ ಪ್ರಾಪರ್ಟಿನ ಪೂರ್ತಿ ಮಾಹಿತಿ ಕೊಡ್ತಾ ಇಲ್ಲಪ್ಪ ಅಂತಂದರೆ ಕೇವಲ 2 ಸೆಕೆಂಡ್ 3 ಸೆಕೆಂಡ್ 5 ಸೆಕೆಂಡಲ್ಲಿ ನಾವು ಪಟ ಹೇಳ್ಬಿಟ್ಟು ಕ್ಲೋಸ್ ಮಾಡೋದಿಲ್ಲ. ನಿಮಗೆ ಭೂಮಿನ ತೋರಿಸ್ತೀನಿ, ನೇಚರ್ನ ತೋರಿಸ್ತೀನಿ, ರಸ್ತೆನ ತೋರಿಸ್ತಾ ಇದ್ದೀನಿ. ಅನುಕೂಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸರ್ ಇದು ತಾರ್ ರೋಡು. ನಿಮಗೆ ತಾರ್ ರೋಡಿಂದ ನಮಗೆ ಈ ಥರ ಒಳಗಡೆ ಒಳ್ಳೆ ರಸ್ತೆಗೆ ಹೋಗ್ತೀವಿ ನೋಡಿ. ಈ ಥರ ಒಳ್ಳೆ ರಸ್ತೆ ಇರುತ್ತೆ, ಜಮೀನಿಗೆ ಬರುವಂಥ ರಸ್ತೆ ಇದು. ಬಟ್ ಏನು ಮಾಡ್ತಾರಪ್ಪ ಅಂದರೆ ತುಂಬ ಜನ ಬಂದಮೇಲೆ ಏನು ಸರ್ ರಸ್ತೆ ಎಷ್ಟಾಗಲ್ಲ ಏನು ಅಂತ ಎಲ್ಲ ವಿಚಾರ ಮಾಡ್ತೀರಾ. ನಿಮಗೆ ರಸ್ತೆ 15-20 ಅಡಿ ರಸ್ತೆ ಸಿಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇವತ್ತು ಜಮೀನಿಗೆ ಬರೋದಕ್ಕೆ ಅಷ್ಟೇ ರಸ್ತೆ ಇರುತ್ತೆ. ನಾವು ಅಷ್ಟಡಿ ಅಂತ ಹೋದರೆ ಅದು ನಡೆಯೋದಿಲ್ಲ. ಯಾಕೆಂದರೆ ನೋಡಿ ಇಷ್ಟೆಲ್ಲ ಅಗಲ ಇದೆ ಅಂತಂದರೆ ಆರಾಮಾಗಿ ಬೋರ್ ಲಾರಿ, ಟ್ಯಾಕ್ಟ್ರು, JCP ಮತ್ತು ನಮ್ಗೆ ಬಂದಂಥ ನಮಗೆ ಸ್ವಂತ ವೆಹಿಕಲ್ಗಳು ಎಲ್ಲ ಜಮೀನಿಗೆ ಬರೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಮತ್ತು ತುಂಬ ಜನ ಕೇಳ್ತೀರಾ ಕಾನೂನುಬದ್ಧವಾಗಿ ಅಷ್ಟು ಇರಬೇಕು ಇಷ್ಟು ಇರಬೇಕು. ಆ ಕಾನೂನನ್ನ ಬಿಟ್ಬಿಡಿ. ಕಾನೂನು ನಿಮಗೂ ಅಲ್ಲ, ಯಾರಿಗೂ ಅನ್ವಯಿಸಲ್ಲ. ಯಾಕಪ್ಪ ಅನ್ವಯಿಸೋದಿಲ್ಲ ಅಂತ ನಾನು ಹೇಳ್ತೀನಿ ಅಂತಂದರೆ, ಇವಾಗ ರೈತರು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅನುಸರಣೆಯಲ್ಲಿ ನಾವು ಮಾಡ್ಕೊಂಡು ಹೋದರೆ ಯಾವ ಕಾನೂನು ನಮಗೆ ಅವಶ್ಯಕತೆ ಇರೋದಿಲ್ಲ. ಹಂಗಾಗಿ ನಾವು ಒಳ್ಳೆ ಭೂಮಿನ ನಾವು ರೆಫರ್ ಮಾಡಿ ಅಥವಾ ಸರ್ ಈ ಭೂಮಿ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿದ ಮೇಲೆ ಅದ್ರ ಬಗ್ಗೆ ನೀವು ರೈತರು ಗಮನ ಇಡಬೇಕು ಅಷ್ಟೇ. ಮತ್ತು ಜೊತೆಗೆ ರಸ್ತೆ ಚೆನ್ನಾಗಿದೆ ಮತ್ತು ನಿಮಗೆ ಭೂಮಿ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಅನುಕೂಲ ಇದ್ಕೊಂಡು ನೀವು ಭೂಮಿನ ಪರ್ಚೇಸ್ ಮಾಡ್ತೀರಿ ಅಂದರೆ ಈ ಥರ ಒಳ್ಳೆ ರಸ್ತೆ ಇರುತ್ತೆ. ತಾರ್ ರೋಡಿಂದ ಬಂದಮೇಲೆ ನೋಡಿ ಇದೇ ಥರ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. 4 ಎಕರೆ ಪ್ರಾಪರ್ಟಿ, 4 ಎಕರೆ ಬರುತ್ತೆ. ಅಪ್ ಟು ನೋಡಿ ಈ ಬಂಡೆ ಕಾಣಿಸ್ತಿದೆಯಲ್ಲ, ಈ ಬಂಡೆ ಪಕ್ಕದವರೆಗೂ ಬರುತ್ತೆ. 4 ಎಕರೆ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ, ಅನುಕೂಲ. ನೋಡಿ ಇದೆಲ್ಲ ಬರುತ್ತೆ ಜಮೀನು. ಆ ಕಡೆ ಇದೆಲ್ಲ ಉಳುಮೆ ಮಾಡಿಸಿದ್ದೀನಿ ನೋಡಿ. ಈ ಕಡೆ ಒಂದು 2 ಎಕರೆ ಬರುತ್ತೆ ಕಂಪ್ಲೀಟಾಗಿ. ಇಲ್ಲಿ ಒಂದು 2 ಎಕರೆ ಬರುತ್ತೆ, ಎಲ್ಲ ಉಳುಮೆ ಮಾಡಿಸಿದ್ದೀನಿ. ಬನ್ನಿ ಅದನ್ನು ತೋರಿಸ್ತೀನಿ. ಮೊದಲನೇದಾಗಿ ಭೂಮಿ ಇದು ಈ ಕಡೆ ಒಂದು 2 ಎಕರೆ ಬರ್ಬೋದು ಸಾಮಾನ್ಯ ಮೋಸ್ಟ್ಲಿ. ಮತ್ತು ಆ ಕಡೆ ಸೈಡಲ್ಲಿ ಒಂದು ರಸ್ತೆ ಬರುತ್ತೆ ನಮಗೆ. ಏನೆಲ್ಲ ಕುರಿ ಕಾಯ್ತಾರಲ್ಲ ಅಲ್ಲೊಂದು ರಸ್ತೆ ಬರುತ್ತೆ, ವಿಲೇಜ್ಗೆ ಹೋಗುತ್ತೆ ಆ ರಸ್ತೆ. 2 ರಸ್ತೆ ಸಿಗುತ್ತೆ ಈ ಜಮೀನಿಗೆ. ಇದೆಲ್ಲ ಉಳುಮೆ ಮಾಡಿಸಿ ಅಚ್ಚುಕಟ್ಟು ಮಾಡಿ ಎಲ್ಲ ನೀಟಾಗಿದೆ ಜಮೀನು. ತೋಟ ಮಾಡೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ಈ ಕಡೆ 2 ಎಕರೆ ಬರುತ್ತೆ. ಇದೆಲ್ಲ ರೆಡ್ ಸಾಯಿಲು, ಅಪ್ ಟು ಆ ಕಡೆ ಹೊಂಗೆ ಮರದವರೆಗೂ ಬರುತ್ತೆ. ಇದೆಲ್ಲ ನೀಟಾಗಿ ಬರುತ್ತೆ ಜಮೀನು. ಇದು ಮಳೆ ಬರದ ಕಾರಣ ಸ್ವಲ್ಪ ನಾವು ಉಳುಮೆ ಮಾಡಿಲ್ಲ ಅಷ್ಟೇ. ಇದು ಈ ಕಡೆ ಎಲ್ಲ ಉಳುಮೆ ಮಾಡಿಸಿದ್ವಿ, ಚೆನ್ನಾಗಿ ತ್ಯಾವ ಆಗಿತ್ತು. ಹಾಗಾಗಿ ಇದು 4 ಎಕರೆ 3 ಗುಂಟೆ ಬರುತ್ತೆ ಸ್ನೇಹಿತರೆ. ಒಳ್ಳೆ ಜಮೀನು, ಒಳ್ಳೆ ಅನುಕೂಲ ಇರುತ್ತೆ. ವಿಲೇಜ್ ಎಲ್ಲ ಹತ್ರ ಇರುತ್ತೆ, ಅನುಕೂಲ ಇದೆ. ಸುತ್ತಮುತ್ತ ಎಲ್ಲ ಜನದ ಮೂಮೆಂಟ್ ಇರುತ್ತೆ ಯಾವಾಗಲೂ. ಯಾರೆಲ್ಲ ಇಂಥ ಜಮೀನನ್ನ ಇಷ್ಟಪಡ್ತಿದ್ದೀರಾ ಒಳ್ಳೆ ಬಜೆಟಲ್ಲಿ 16 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಬಟ್ ಈ ವಾತಾವರಣದಲ್ಲಿ ಇವತ್ತು ನೀವು ತೊಗೊಂಡ್ರೆ ತುಂಬ ಒಳ್ಳೆಯ ಒಂದು ಅನುಕೂಲ ಅಂತ ಹೇಳಕ್ಕೆ ಭಾವಿಸ್ತೀನಿ. ಬೆಂಗಳೂರಿಂದ 210 ಕಿಲೋಮೀಟ್ರು, ಚಳ್ಳಕೆರೆಗೆ 20 ಕಿಲೋಮೀಟ್ರು,
ಒಳ್ಳೆ ಜಮೀನು. ಮತ್ತೊಮ್ಮೆ ಹೇಳ್ತೀನಿ, ಇಂಥ ಪ್ರಾಪರ್ಟಿನ ಕೈ ಬಿಡಬೇಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಆ ನನಗೆ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಬಂದು ಜಮೀನು ನೋಡಿ ನಿಮಗೆ ಸಮಾಧಾನ ಆಯಿತು ಅಂದರೆ ವ್ಯವಹಾರ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ ಇಡೀ ಭಾರತದ ಎಲ್ಲ ನನ್ನ ಧರ್ಮದವ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಜಮೀನು ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಖಂಡಿತ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ 1 ಎಕರೆಯಿಂದ ನಿಮಗೆ 10 ಎಕರೆವರೆಗೂ ಕೊಡ್ತೀನಿ.